ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ನಿಲ್ಲೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಿನ ಸಂಘರ್ಷ ಕೇವಲ ಆ ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದೀಗ ಈ ಯುದ್ಧ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಾ ಇದೆ. ಈಗಾಗಲೇ ಜಗತ್ತಿನ 20% ತೈಲ ಪೂರೈಕೆಯಾಗುವ ಹೋರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ಇರಾನ್ ಬಹುತೇಕ ಸ್ಥಗಿತಗೊಳಿಸಿದೆ. ಇದರಿಂದ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $100 ಗಡಿ ದಾಟಿದೆ. ಈ ಆಘಾತದಿಂದ ಜಗತ್ತು ಇನ್ನೂ ಹೊರಬರುವ ಮುನ್ನವೇ ಈಗ ಇನ್ನೊಂದು ಜಲಸಂಧಿಯಲ್ಲಿ ಕಂಟಕ ಎದುರಾಗಿದೆ. ಹೌದು, ಇರಾನ್ ಬೆಂಬಲಿತ ಯೆಮೆನ್ನ ಹೌತಿ ಬಂಡುಕೋರರು ಈಗ ನೇರವಾಗಿ ಯುದ್ಧಕ್ಕೆ ಇಳಿಯುವ ಮುನ್ಸೂಚನೆ ನೀಡಿದ್ದಾರೆ. ಒಂದೊಮ್ಮೆ ಹೌತಿಗಳು ಯುದ್ಧರಂಗಕ್ಕೆ ಎಂಟ್ರಿ ಕೊಟ್ಟರೆ ಜಗತ್ತಿನ ಅತ್ಯಂತ ಪ್ರಮುಖ ವ್ಯಾಪಾರ ಮಾರ್ಗವಾದ ಬಾಬ್ ಎಲ್ ಮಂಡೇಬ್ ಜಲಸಂಧಿ ಕೂಡ ಸಂಪೂರ್ಣ ಬಂದ್ ಆಗುವ ಅಪಾಯ ಇದೆ. ಹಾಗಾದ್ರೆ ಏನಿದು ಬಾಬ್ ಎಲ್ ಮಂಡೇಬ್ ಜಲಸಂಧಿ? ಇದು ಬಂದಾದ್ರೆ ಜಗತ್ತಿಗೆ ಆಗುವ ನಷ್ಟ ಎಷ್ಟು? ಇಷ್ಟು ದಿನ ಸುಮ್ಮನಿದ್ದ ಹೌತಿಗಳು ಈಗ ದಿಢೀರಂತ ರೊಚ್ಚಿಗೆದ್ದಿದ್ಯಾಕೆ? ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಅಮೆರಿಕದ ಮುಂದಿರುವ ದಾರಿಗಳೇನು? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಿರಂತರವಾಗಿ ವಾಯು ದಾಳಿ ನಡೆಸ್ತಾ ಇವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ 5,000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಇರಾನ್ ಅಳವಡಿಸುತ್ತಿದೆ ಅನ್ನೋದು ಅಮೆರಿಕದ ಆರೋಪ. ಈ ಹಾರ್ಮುಜ್ ಜಲಸಂಧಿಯ ಟೆನ್ಷನ್ ಮುಗಿಯೋ ಮುನ್ನವೇ ಈಗ ಬಾಬ್ ಎಲ್ ಮಂಡೇಬ್ ಜಲಸಂಧಿಯ ಸರದಿ ಶುರುವಾಗಿದೆ. ಏನಿದು ಬಾಬ್ ಎಲ್ ಮಂಡೇಬ್ ಜಲಸಂಧಿ? ಯಾಕಿಷ್ಟು ಮುಖ್ಯ? ಬಾಬ್ ಎಲ್ ಮಂಡೇಬ್ ಜಲಸಂಧಿ ಕೆಂಪು ಸಮುದ್ರವನ್ನ ಏಡೆನ್ ಕೊಲ್ಲಿಗೆ ಸಂಪರ್ಕಿಸುವ ಒಂದು ಕಿರಿದಾದ ಜಲಮಾರ್ಗ. ಇದು ಕೇವಲ 29 ಕಿಲೋಮೀಟರ್ ಅಗಲ ಇದೆ. ಏಷ್ಯಾ ಮತ್ತು ಯುರೋಪ್ ನಡುವೆ ಸುಯೆಜ್ ಕಾಲುವೆ ಮೂಲಕ ಸಾಗುವ ಪ್ರತಿಯೊಂದು ಹಡಗು ಕೂಡ ಕಡ್ಡಾಯವಾಗಿ ಇದೇ ಜಲಸಂಧಿಯ ಮೂಲಕ ಹಾದು ಹೋಗಬೇಕು. ಪ್ರತಿ ವರ್ಷ ಜಗತ್ತಿನ 12% ವ್ಯಾಪಾರ ಮತ್ತು 10% ತೈಲ ಪೂರೈಕೆ ಈ ಮಾರ್ಗದ ಮೂಲಕವೇ ನಡೆಯುತ್ತೆ. ಒಂದೊಮ್ಮೆ ಈ ಜಲಸಂಧಿ ಬಂದಾದರೆ ಹಡಗುಗಳು ಇಡೀ ಆಫ್ರಿಕಾವನ್ನು ಸುತ್ತಿಕೊಂಡು ಹೋಗಬೇಕಾಗತ್ತೆ. ಇದರಿಂದ ಪ್ರಯಾಣದ ಸಮಯ 10ರಿಂದ 15 ದಿನಗಳಷ್ಟು ಹೆಚ್ಚಾಗುತ್ತೆ ಮತ್ತು ಸಾಗಣೆ ವೆಚ್ಚ ಕೋಟ್ಯಂತರ ರೂಪಾಯಿ ದುಬಾರಿಯಾಗತ್ತೆ. ಏನಿದು ಬೆದರಿಕೆ? ಹೌತಿಗಳು ಯುದ್ಧಕ್ಕೆ ಎಂಟ್ರಿ ಕೊಟ್ಟರೆ ಏನಾಗುತ್ತೆ? ಯೆಮೆನ್ ದೇಶದಲ್ಲಿರುವ ಹೌತಿ ಬಂಡುಕೋರರು ಇರಾನ್ನ ಅತ್ಯಾಪ್ತರು. ಇದುವರೆಗೂ ಇವರು ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಆದರೆ ಇತ್ತೀಚಿನ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಪ್ರಕಾರ ಹೌತಿ ನಾಯಕ ಅಬ್ದುಲ್ ಮಲಿಕ್ ಅಲ್ ಹೌತಿ, ನಮ್ಮ ಬೆರಳುಗಳು ಟ್ರಿಗರ್ ಮೇಲಿವೆ, ಯಾವುದೇ ಕ್ಷಣದಲ್ಲಾದರೂ ಪ್ರತಿದಾಳಿ ನಡೆಸಲು ನಾವು ಸಿದ್ಧರಿದ್ದೀವಿ ಅಂತ ಗುಡುಗಿದ್ದಾರೆ. ಒಂದು ವೇಳೆ ಹೌತಿಗಳು ಯುದ್ಧಕ್ಕೆ ಇಳಿದ್ರೆ ಅವರ ಮೊದಲ ಟಾರ್ಗೆಟ್ ಇದೇ ಬಾಬ್ ಎಲ್ ಮಂಡೇಬ್ ಜಲಸಂಧಿ. 2023ರ ಇಸ್ರೇಲ್ ಹಮಾಸ್ ಯುದ್ಧದ ಸಮಯದಲ್ಲೂ ಹೌತಿಗಳು ಕೆಂಪು ಸಮುದ್ರದ ಹಡಗುಗಳ ಮೇಲೆ 100ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿ ಇಡೀ ವ್ಯಾಪಾರ ಮಾರ್ಗವನ್ನು ಅಸ್ತವ್ಯಸ್ತಗೊಳಿಸಿದರು. ಇವರ ಬಳಿ ಅಪಾರ ಪ್ರಮಾಣದ ಡ್ರೋನ್ಗಳು ಮತ್ತು ಆಂಟಿಶಿಪ್ ಮಿಸೈಲ್ಗಳಿವೆ. ಇವರೇನಾದರೂ ಯುದ್ಧಕ್ಕೆ ಬಂದರೆ ಒಂದೆಡೆ ಹಾರ್ಮುಜ್ ಜಲಸಂಧಿ, ಮತ್ತೊಂದೆಡೆ ಬಾಬ್ ಎಲ್ ಮಂಡೇಬ್ ಜಲಸಂಧಿ ಎರಡೂ ಬಂದಾಗಿ ಜಗತ್ತಿನ 30% ತೈಲ ಪೂರೈಕೆ ಸಂಪೂರ್ಣ ನಿಂತು ಹೋಗಲಿದೆ. ಇಷ್ಟು ದಿನ ಹೌತಿಗಳು ಸುಮ್ಮನಿದ್ದಿದ್ಯಾಕೆ? ಹೌತಿಗಳು ಇರಾನ್ ಪರವಾಗಿದ್ರೂ ಇಷ್ಟು ದಿನ ಯುದ್ಧದಿಂದ ದೂರ ಉಳಿಯಲು ಹಲವು ಪ್ರಮುಖ ಕಾರಣಗಳಿದ್ವು. ಒಂದು, ನಾಯಕರ ಹತ್ಯೆಯ ಭೀತಿ. ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬಹುದು ಅನ್ನೋ ಭಯ ಈ ಹೌತಿಗಳನ್ನು ಕಾಡ್ತಿತ್ತು. ಎರಡನೆಯದ್ದು, ಆಯುಧಗಳ ಕೊರತೆ. ಇರಾನ್ ಮೇಲೆ ಯುದ್ಧ ನಡೀತಾ ಇರೋದ್ರಿಂದ ಹೌತಿಗಳಿಗೆ ಸರಿಯಾಗಿ ಆಯುಧಗಳು ಪೂರೈಕೆಯಾಗ್ತಾ ಇಲ್ಲ. ಮೂರನೆಯದ್ದು, ಯೆಮೆನ್ನ ಆಂತರಿಕ ಸಮಸ್ಯೆ. ಯೆಮೆನ್ನ ಒಳಗೆ ನಡೀತಾ ಇರುವ ಅಂತರ್ಯುದ್ಧ ಹೌತಿಗಳನ್ನು ಸಂಕಷ್ಟಕ್ಕೆ ದೂಡಿದೆ. ಆದರೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿಯವರು ಯುದ್ಧದ ಹೊಸ ರಂಗಗಳನ್ನು ತೆರೆಯುವ ಸುಳಿವು ನೀಡಿದ್ದಾರೆ. ಹೀಗಾಗಿ ಹೌತಿಗಳು ಇರಾನ್ನ ಸೂಚನೆ ಮೇರೆಗೆ ಯಾವುದೇ ಕ್ಷಣದಲ್ಲಿ ದಾಳಿ ಆರಂಭಿಸಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. ಹಾಗಾದರೆ ಅಮೆರಿಕದ ಮುಂದಿರುವ ದಾರಿಗಳೇನು? ಹೋರ್ಮುಜ್ ಮತ್ತು ಬಾಬ್ ಎಲ್ ಮಂಡೇಬ್ ಜಲಸಂಧಿಗಳನ್ನು ಓಪನ್ ಮಾಡಲು ಅಮೆರಿಕ ಹರಸಾಹಸ ಪಡ್ತಿದೆ. ನಾವು ಈ ಜಲಸಂಧಿಗಳನ್ನು ಬಂದಾಗಲು ಬಿಡೋದಿಲ್ಲ, ನಮ್ಮ ಬಳಿ ಎಲ್ಲ ಪ್ಲಾನ್ ಇದೆ ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಆದರೆ ಮಿಲಿಟರಿ ತಜ್ಞರ ಪ್ರಕಾರ ಕೇವಲ ವಾಯುದಾಳಿಗಳಿಂದ ಈ ಜಲಸಂಧಿಗಳನ್ನು ರಕ್ಷಿಸೋದು ಅಸಾಧ್ಯ.
ಯಾಕಂದ್ರೆ ಈ ಜಲಮಾರ್ಗಗಳು ತುಂಬಾ ಕಿರಿದಾಗಿದ್ದು ಇರಾನ್ ಮತ್ತು ಹೌತಿಗಳು ಸಣ್ಣ ಸಣ್ಣ ದೋಣಿಗಳ ಮೂಲಕ ಮತ್ತು ಮೇನ್ಗಳ ಮೂಲಕ ಸುಲಭವಾಗಿ ಹಡಗುಗಳನ್ನು ಟಾರ್ಗೆಟ್ ಮಾಡಬಹುದು. ಹೀಗಾಗಿ ಮಿಲಿಟರಿ ಕಾರ್ಯಾಚರಣೆಗಿಂತ ರಾಜತಾಂತ್ರಿಕ ಮಾತುಕತೆಯೇ ಇದಕ್ಕೆ ಸೂಕ್ತ ಪರಿಹಾರ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಹೋರ್ಮುಜ್ ಬೆನ್ನಲ್ಲೇ ಈಗ ಬಾಬೆಲ್ ಮಂಡೇಬ್ ಜಲಸಂಧಿಯು ಬಂದ್ ಆದರೆ ಎಲೆಕ್ಟ್ರಾನಿಕ್ಸ್, ಆಹಾರ ಪದಾರ್ಥಗಳಿಂದ ಹಿಡಿದು ಪೆಟ್ರೋಲ್, ಡೀಸೆಲ್ ಬೆಲೆ ಊಹೆಗೂ ನಿಲುಕದಷ್ಟು ದುಬಾರಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಹೌತಿಗಳ ಎಂಟ್ರಿಯಿಂದ ಈ ಯುದ್ಧ ಮತ್ತಷ್ಟು ಭೀಕರವಾಗುತ್ತಾ? ಇದರಿಂದ ಭಾರತದ ಆರ್ಥಿಕತೆ ಮೇಲೆ ಎಂಥ ಪರಿಣಾಮ ಬೀರಬಹುದು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.